ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಿನಾಂಕ 7/1/2026 ಲಿಂಗೈಕ್ಯ ಬಸವಲಿಂಗ ಮಹಾಸ್ವಾಮಿಗಳವರ 70ನೇ ಪುಣ್ಯ ಸ್ಮರಣೋತ್ಸವವನ್ನು ಬಹಳ ವೈಭವದಿಂದ ಆಚರಿಸುವುದಾಗಿ ಮುನ್ವಡಿಯ ಸಕಲ ಸದ್ಭಕ್ತರು ನಿಶ್ಚಯಿಸಿದ್ದಾರೆ. ಈ ವರ್ಷ ವಿಶೇಷ ಅಂದರೆ 7ನೇ ತಾರೀಕಿಗೆ ಸಾಯಂಕಾಲ ಪ್ರವಚನ ಪ್ರಾರಂಭ ಆಗ್ತದೆ. 8ನೇ ತಾರೀಕಿಗೆ ಪ್ರತಿ ಸಲವೂ ಕೂಡ ನಾವು ಶ್ರೀಮಠದಿಂದ ಮುರುಘಾಶ್ರೀ ಪ್ರಶಸ್ತಿಯನ್ನು ಸುಮಾರು 12 ವರ್ಷಗಳ ಕಾಲ ಸಮಾಜದಲ್ಲಿ ಸೇವೆ ಮಾಡಿದಂಥ, ಅದು ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿ, ಕೃಷಿ ಕ್ಷೇತ್ರದಲ್ಲಿ ಸೇವೆ ಮಾಡಿದವರಿಗೆ ಪ್ರಶಸ್ತಿ ಕೊಡ್ತಾ ಬಂದಿದ್ದೇವೆ. ಈ ಸಲ ವಿಶೇಷ ಅಂದರೆ ನಮ್ಮ ನಾಡಿನಲ್ಲಿ ಜನಿಸಿದ ಮಾತಾ ಮಂಜಮ್ಮ ತಾಯಿ ಜೋಗ್ತಿ ಅವರಿಗೆ ಈ ಸಲದ ಮುರುಘಾಶ್ರೀ ಪ್ರಶಸ್ತಿಯನ್ನು ಕೊಡಬೇಕಂತ ಹೇಳಿ ನಮ್ಮ ಎಲ್ಲ ಮುನ್ವಡಿ ಪಟ್ಟಣದ ಹಿರಿಯರು ನಿಶ್ಚಯಿಸಿದ್ದಾರೆ. ಆ 8ನೇ ತಾರೀಕಿನ ಕಾರ್ಯಕ್ರಮದಲ್ಲಿ ಆ ತಾಯಿ ಜೊತೆಗೇನೆ ನಮ್ಮಲ್ಲಿ ಮುನ್ವಡಿ ಪಟ್ಟಣದಲ್ಲಿರ್ತಕ್ಕಂಥ 100 ಜೋಗಮ್ಮ ತಾಯಿಯವರ ಉಡಿ ತುಂಬುವಂಥ ಕಾರ್ಯನೂ ಕೂಡ ಅದು ಶ್ರೀಮಠದಲ್ಲಿ ನೆರವೇರ್ತದೆ. ಈ 7ನೇ ತಾರೀಕಿನಿಂದ 10ನೇ ತಾರೀಕಿನವರೆಗೆ ಸಾಯಂಕಾಲ ಪ್ರವಚನ ಇರ್ತದೆ. ಜೊತೆಗೆ ನಾಡಿನ ಅನೇಕ ಗಣ್ಯರು, ಸಾಹಿತಿಗಳು, ಅನೇಕ ಮಠಾಧಿಪತಿಗಳು ಆಗಮಿಸ್ತಾ ಇದ್ದಾರೆ. ಆಮೇಲೆ 11ನೇ ತಾರೀಕಿಗೆ ಬೆಳಿಗ್ಗೆ ಪೂಜ್ಯ ಲಿಂಗೈಕ್ಯ ಬಸವಲಿಂಗ ಮಹಾಸ್ವಾಮಿಗಳವರ 70ನೇ ಪುಣ್ಯ ಸ್ಮರಣೋತ್ಸವ ಅದು ಕೂಡ ಬಹಳ ವೈಭವದಿಂದ ಆಚರಣೆ ಆಗ್ತದೆ. ಬೆಳಿಗ್ಗೆ ಮಹಾಪ್ರಸಾದ ಇರ್ಬೋದು, ಸಭೆ ಇರ್ಬೋದು, ರುದ್ರಾಭಿಷೇಕ ಇರ್ಬೋದು. ಈ ಎಲ್ಲ ಕಾರ್ಯಕ್ರಮದಲ್ಲಿ ಮುನ್ವಡಿಯ ಸುತ್ತಮುತ್ತಲಿನ ಗ್ರಾಮಸ್ಥರು, ಗುರು ಹಿರಿಯರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ಎಲ್ಲ ಸದ್ಭಕ್ತರಿಗೆ ಗಮನಕ್ಕೆ ತರ್ತೇವೆ.